ನೋಡಿ ರಿಲೇಷನ್ ಫಂಕ್ಷನ್ಸ್ ಎಕ್ಸಸೈಸ್ 2.2 ಅಲ್ಲಿ ಇದು ಥರ್ಡ್ ಕ್ವೆಶ್ಚನ್ ಮಾಡ್ತಿದ್ದಾರೆ. A equals to 1 2 3 5, B equals to 4 6 9. Define a relation R from A to B by R equals to x comma y such that the difference between x and y is odd. X belongs to A ಇಂದ ಬರಬೇಕಂತೆ, y belongs to B, write R in roster form. ಇದು ನೋಡಿ, ಫಸ್ಟ್ ಆಫ್ ಆಲ್ ಒಂದು ಆಡ್ ನಂಬರಿಂದ ಮೈನಸ್ ಮಾಡಿದ್ರೆ ಈವನ್ ಸಿಗುತ್ತೆ. ಈವನ್ ನಂಬರಿಂದ ಮೈನಸ್ ಮಾಡಿದರೆ ನಮಗೆ ಈವನ್ ಸಿಗುತ್ತೆ. ನೀವು ಬೇಕಾದರೆ ಎಕ್ಸಾಂಪಲಲ್ಲಿ ಇದೆ 3 - 1 2ನೇ ಸಿಗೋದು, 1 - 3 2ನೇ -2 ಸಿಗೋದು. ಎರಡು ಈವನ್ ನಂಬರ್ಸೇ. ನೆಗೆಟಿವ್ ಪಾಸಿಟಿವ್ ನಂಬರ್ಸ್ ಡಿಫ್ರೆನ್ಸ್ ಅಲ್ಲ, ನಮ್ಗೆ ಕೇಳಿರೋದು ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಇಸ್ ಆಡ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ಇವಾಗ ಆಡ್ ಮೈನಸ್ ಈವನ್ ಆರ್ ಈವನ್ ಮೈನಸ್ ಆಡ್ ಈಕ್ವಲ್ಸ್ ಟು ಆಲ್ವೇಸ್ ಆಡ್ ಇರುತ್ತೆ. ಇದು ನೆನ್ಪಿಟ್ಟಿರಿ, ಇದು ಈಕ್ವಲ್ಸ್ ಟು ಆಡೇ ಇರುತ್ತೆ ಯಾವಾಗೂ. ಸೊ ಇವಾಗ ನಾವೇನು ರಿಲೇಷನ್ ಸೆಟ್ ಮಾಡಬೇಕಂದ್ರೆ ಆಡ್ ಮತ್ತು ಈವನ್ ಪೇರ್ ಎತ್ತಬೇಕಾಗುತ್ತೆ. ಇದು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ನಲ್ಲಿ ಹೇಳ್ತೇನೆ. ನೋಡಿ, 1 ಮತ್ತು 4 ಪೇರ್ ಮಾಡಿದಾಗ ಆಡ್ ಸಿಗುತ್ತೆ ಡಿಫ್ರೆನ್ಸ್. 1 ಮತ್ತು 4 ಪೇರ್ ಮಾಡಿದಾಗ ಆಡ್ ಸಿಗುತ್ತೆ. ಸೊ 1, 4 ನಮ್ಮದು ಏನು ಕಂಡೀಷನ್ ಏನಂದರೆ ಡಿಫ್ರೆನ್ಸ್ ಎರಡು ಆಡ್ ಬರಬೇಕಂದ್ರೆ ನಾವು ಆಡ್ ಮತ್ತು ಈವನ್ ಎರಡು ಪೇರ್ ಮಾಡ್ತಿದ್ದೇವೆ. ಸೊ 1 ಮತ್ತು 4, 1 ಮತ್ತು 6 ಪೇರ್ ಮಾಡ್ತೇವೆ. 1 ಮತ್ತು 9 ಪೇರ್ ಮಾಡೋಕ್ಕಾಗಲ್ಲ, ಅದೆರಡು ಡಿಫ್ರೆನ್ಸ್ ಈವನ್ ಬರುತ್ತೆ. ಸೊ ಅದಕ್ಕೋಸ್ಕರ 1, 4 ಆಯಿತು, 1, 6 ಆಗಿದೆ. ಇವಾಗ 2, 4 ಮಾಡಿದರೆ 2 ಸಿಗುತ್ತೆ. ಇವೆರಡದ್ದು ಡಿಫ್ರೆನ್ಸ್ 2 ಮತ್ತು 4 ಡಿಫ್ರೆನ್ಸ್ 2 ಸಿಗುತ್ತೆ. -2 + 2 ಆದೋಗಲಿ ಈವನ್ ಸಿಗುತ್ತೆ. 2 ಮತ್ತು 6ಇಂದ ಡಿಫ್ರೆನ್ಸ್ ಈವನ್ ಸಿಗುತ್ತೆ. ಸೊ ಅದಕ್ಕೆ 2 ಮತ್ತು 9 ತೊಗೋಬೇಕಾಗುತ್ತೆ ಆಡ್ ಸಿಗೋದಕ್ಕೆ. ಕ್ವಶನಲ್ಲಿ ನಮಗೆ ಆಡ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬರುತ್ತೆ 3, 4 ಮಾಡಿದರೆ ಆಡ್ ಸಿಗುತ್ತೆ. 3, 6 ಮಾಡಿದರೆ ಆಡ್ ಸಿಗುತ್ತೆ. ಅದೇ 3, 9 ಮಾಡೋಕ್ಕಾಗಲ್ಲ, ಯಾಕಂದರೆ ಈವನ್ ಸಿಗುತ್ತೆ. ಸೊ 3, 6 ಮತ್ತು 3, 4. ಇವಾಗ 5, 4 ಮಾಡೋಣ. 5, 6 ಮಾಡ್ಬೋದು. 5, 6 ಆದರೆ 5, 9 ಮಾಡೋಕ್ಕಾಗಲ್ಲ, ಯಾಕಂದರೆ 5, 9 ಈವನ್ ನಂಬರ್ಸ್ ಕೊಡುತ್ತೆ. ಸೊ ಇದಾಗಿತ್ತು ರಿಲೇಷನ್ ಇನ್ ರೋಸ್ಟರ್ ಫಾರ್ಮ್. ಸೊ ಇಷ್ಟೇ ಆಗಿತ್ತು. ಸೊ ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.